Hi guys, very good evening to all of you. So ಇಲ್ಲಿವರೆಗೂ ನಾವು ಲೈವ್ ಸೆಷನ್ಸ್ ಅಲ್ಲಿ ಪ್ರತಿ ಸತಿ ಅದೇ ಹೇಳ್ತಾ ಇದ್ವಿ, ಆಗಸ್ಟ್ ಅಲ್ಲಿ ಟೆಂಟೇಟಿವ್ ಡೇಟ್ಸ್ ಇದೆ ಅಂತ. ಸೊ ನಿಮಗೆ ಗೊತ್ತಿದೆಯೋ ಗೊತ್ತಿಲ್ವೋ, ಆಲ್ರೆಡಿ ಶಾರ್ಟ್ ನೋಟಿಫಿಕೇಶನ್ RRB PO ಮತ್ತು RRB ಕ್ಲರ್ಕ್ದು ಶಾರ್ಟ್ ನೋಟಿಫಿಕೇಶನ್ ಆಲ್ರೆಡಿ ರಿಲೀಸ್ ಆಗಿದೆ. ಶಾರ್ಟ್ ನೋಟಿಫಿಕೇಶನ್ ಪ್ರಕಾರ ನೀವು RRB ಕ್ಲರ್ಕ್ ಅಥವಾ RRB POಗೆ ಅಪ್ಲೈ ಮಾಡಬೇಕು ಅಂದರೆ ರಿಜಿಸ್ಟ್ರೇಷನ್ 7th ಇಂದ ಶುರು ಆಗ್ತಾ ಇದೆ. ಸೊ ಅದರ ಬಗ್ಗೆ ನೋಟಿಫಿಕೇಶನ್ ನಮಗೆ ಇನ್ನೂ ಅಟ್ಲೀಸ್ಟ್ ಇವತ್ತು ಅಥವಾ ನಾಳೆ ನಮಗಂತೂ ಗೊತ್ತಾಗುತ್ತೆ. ಸೊ ಇಫ್ ಯು ಥಿಂಕ್ ದಟ್ ವಿ ವರ್ ಬ್ಲಫಿಂಗ್, ನೌ ಯು ಹ್ಯಾವ್ ದ ಪ್ರೂಫ್. ಸೊ ಇವಾಗ ನಾವು ಆ ಒಂದು ಎಕ್ಸಾಮಿನೇಷನ್ಗೆ ತಯಾರಿ ಮಾಡ್ಕೊಳ್ಬೇಕು. ಅಷ್ಟೇ ಅಲ್ಲ, ಮತ್ತೆ ಟೆಂಟೇಟಿವ್ ಡೇಟ್ಸ್ ಎಲ್ಲಿ ಕೊಟ್ಟಿದ್ದಾರೆ ಅಂತಂದರೆ ಮತ್ತೆ ಪ್ರಿಲಿಮಿನರಿ ಎಕ್ಸಾಮ್ ಆಗಸ್ಟ್ ಅಲ್ಲೇ ಕೊಟ್ಟಿದ್ದಾರೆ. ಓಕೆ, ಸೊ ಆಗಸ್ಟ್ ಅಲ್ಲಿ ಪ್ರಿಲಿಮಿನರಿ ಎಕ್ಸಾಮ್ ಮತ್ತು ಟೆಂಟೇಟಿವ್ ಡೇಟ್ಸ್ ಫಾರ್ ರಿಸಲ್ಟ್ ಆಗಸ್ಟ್ ಆರ್ ಸೆಪ್ಟೆಂಬರ್. ಸೊ ಮೋಸ್ಟ್ಲಿ ಆಗಸ್ಟ್ ಸೆಪ್ಟೆಂಬರ್, ಮತ್ತು ಸೆಪ್ಟೆಂಬರಲ್ಲಿ ಮೇನ್ಸ್ ಇರುತ್ತೆ, ಸೆಪ್ಟೆಂಬರ್ ಆರ್ ಅಕ್ಟೋಬರ್ ಮೇನ್ಸ್ ಇರುತ್ತೆ. ದೆನ್ ಡಿಸೆಂಬರ್ ಜಾನ್ವರಿ ಒಳಗೆ ನಮಗೆ ಮೇನ್ಸ್ ರಿಸಲ್ಟ್ ಕೂಡ ಬಂದ್ಬಿಡುತ್ತೆ. ಸೊ ದ್ಯಾಟ್ ಮೀನ್ಸ್ ಯು ಗೈಸ್ ಮಸ್ಟ್ ಬಕಲ್ ಅಪ್. ಇವಾಗ ಹೆಚ್ಚಿನ ಸಮಯ ಇಲ್ಲ, ನಾವು ಖಂಡಿತ ಓದ್ಕೊಳ್ಬೇಕು. ನೀವು ಇನ್ನೂ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಬೇಕು ಓದೋದಕ್ಕೆ. ಆ್ಯಂಡ್ ಇವಾಗ ನಿಮಗೆ ಡೌಟ್ಸ್ ಇದ್ದರೆ, ಫಾರ್ ಎಕ್ಸಾಂಪಲ್ ಈ ಒಂದು ಸೀರೀಸ್ ಏನು ನಾವು ವೆರಾಂಡಾ ರೇಸ್ ಕಡೆಯಿಂದ ಲೈವ್ ಸೆಷನ್ ಮಾಡ್ತಾ ಇದ್ದೀವಿ, ಅದನ್ನು ಓದ್ಕೊಂಡ್ರೆ ನಾನು ಮೇನ್ಸ್ ಎಕ್ಸಾಮ್ ಕ್ಲಿಯರ್ ಮಾಡ್ಬೋದಾ ಅಂತಂದರೆ, ನಾವು ಬೇಸಿಕ್ಸಿಂದ ಕವರ್ ಮಾಡ್ತಾ ಇದ್ದೀವಿ. ಸೊ ನೀವು ಮಾಕ್ ಟೆಸ್ಟ್ ತೊಗೊಳ್ಳೋದು ಕಂಟಿನ್ಯೂ ಮಾಡಿ, ಅಟ್ ದ ಸೇಮ್ ಟೈಮ್ ಯು ಕ್ಯಾನ್ ಯು ಕ್ಯಾನ್ ವಾಚ್ ಅವರ್ ಲೈವ್ ಸೆಷನ್ಸ್. ಸೊ ಈ ಒಂದು ಮಾಕ್ ಟೆಸ್ಟನ್ನ ನಾವು ನೀವು ಮಾಕ್ ಟೆಸ್ಟ್ ಮಾರ್ನಿಂಗ್ ತೊಗೊಳ್ಳಿ. ಅದಾದಮೇಲೆ ನಾವು ಬೇಸಿಕ್ಕಿಂದ ಏನು ಸ್ಟಾರ್ಟ್ ಮಾಡ್ತಾ ಇದ್ದೀವಿ, ನಿಮಗೆ ಇದು ಹೆಲ್ಪ್ ಆಗುತ್ತೆ. ಏನಂದರೆ ರಿವೈಸ್ ಯೋರ್ ಕಾನ್ಸೆಪ್ಟ್. ಸೊ ಓದಿಲ್ದೇ ಇರೋರಿಗೆ ಮತ್ತೊಮ್ಮೆ ಬೇಸಿಕ್ಕಿಂದ ಕಲ್ತ್ಕೊಳ್ಬೋದು. ಪ್ರತಿಯೊಂದು ಚಾಪ್ಟರು ನಾವು ಬೇಸಿಕ್ಕಿಂದನೇ ಮಾಡ್ತಾ ಇದ್ದೀವಿ. ಆಪ್ಟಿಟ್ಯೂಡ್, ರೀಸನಿಂಗ್, ಮತ್ತು ಇಂಗ್ಲೀಷ್ ಪ್ರತಿಯೊಂದು ಬೇಸಿಕ್ಕಿಂದನೇ ಆಗ್ತಾ ಇದೆ. ಸೊ ಬೇಸಿಕ್ ನಿಮಗೆ ಮತ್ತೊಮ್ಮೆ ಬ್ರಷ್ ಅಪ್ ಆಗುತ್ತೆ. ಸೊ ಬೇಸಿಕ್ ನಂತರ ವಿ ವಿಲ್ ಬಿ ಸ್ಟಾರ್ಟಿಂಗ್ ವಿತ್ ಕ್ವೆಶ್ಚನ್ಸ್, ಎಕ್ಸಾಮಿನೇಷನ್ ಲೆವೆಲ್ ಕ್ವೆಶ್ಚನ್ ಸಾಲ್ವ್ ಮಾಡೋಣ ಅಗೇನ್ ಇನ್ ದ ಲೈವ್ ಸೆಷನ್ಸ್. ಸೊ ಫಾರ್ ನೌ ದ ಪ್ಲಾನ್ ಇಸ್ ಅಪ್ ಟು ಬೇಸಿಕ್. ಸೊ ಬೇಸಿಕ್ಕಿಂದನೇ ಮಾಡ್ತಿರೋದ್ರಿಂದ ನಿಮಗೆ ಒಂದು ಸ್ಟ್ರಾಂಗ್ ಫೌಂಡೇಶನ್ ಸಿಗುತ್ತೆ ಮತ್ತೊಮ್ಮೆ. ಆ್ಯಂಡ್ ದಿಸ್ ವಿಲ್, ಇದನ್ನು ನೀವು ಕಲ್ತ್ಕೊಂಡಾದ್ಮೇಲೆ ಮತ್ತೆ ಯು ಟೇಕ್ ದ ಮಾಕ್ ಟೆಸ್ಟ್, ಆವಾಗ ನಿಮಗೇನು ಬೆನಿಫಿಟ್ ಆಗುತ್ತೆ. ಓಕೆ, ಆ್ಯಂಡ್ ಡೆಫಿನೆಟ್ಲಿ ದಿ ಸೀರೀಸ್ ವಿಲ್ ಬೆನಿಫಿಟ್. ಈ ಸೀರೀಸ್ ಮಾಡ್ತಾ ಇರೋದೇ ಎಕ್ಸಾಮಿಗೋಸ್ಕರ, ಎಕ್ಸಾಮ್ಗೆ ನಿಮಗೆ ಹೆಲ್ಪ್ ಆಗಲಿ ಅನ್ನೋದಕ್ಕೋಸ್ಕರನೇ ನಾವು ಬೇಸಿಕ್ಸಿಂದ ಈ ಸೀರೀಸ್ನ ಮಾಡ್ತಾ ಇದ್ದೀವಿ. ಸೊ ಭಾವನಾ ರಾಮನ್ ಕೃಷ್ಣ ಅವರೇ, ನೀವು ನನಗೆ ಕಮೆಂಟ್ ಮಾಡಿ ಕೇಳಿದ್ರಿ ವೆದರ್ ದಿಸ್ ವಿಲ್ ಹೆಲ್ಪ್ ಯು. ಸೊ ಐ ಹೋಪ್ ಐ ಹ್ಯಾವ್ ಗಿವನ್ ಯು ದಿ ಆನ್ಸರ್. ಹಿಂದಿನ ಸೆಷನಲ್ಲಿ ನಾವು ಅಡ್ಜೆಕ್ಟಿವ್ಸ್ ಬಗ್ಗೆ ಮಾತಾಡಿದ್ವಿ. ಅಡ್ಜೆಕ್ಟಿವ್ಸ್ ಸಮಥಿಂಗ್ ವಿಚ್ ಡಿಸ್ಕ್ರೈಬ್ಸ್ ನೌನ್ ಅಥವಾ ಪ್ರೊನೌನ್ನ ಡಿಸ್ಕ್ರೈಬ್ ಮಾಡೋದು ಅಡ್ಜೆಕ್ಟಿವ್ ಅಂತ ನೋಡಿದ್ವಿ. ಸೊ ಅಡ್ಜೆಕ್ಟಿವ್ ಮತ್ತು ನೌನ್ನ ನಾನು ಪ್ಲೇಸ್ ಮಾಡಬೇಕು ಅಂದರೆ ವಿ ಶುಡ್ ನೋ ದ್ಯಾಟ್ ನೌನ್ ಈಸ್ ಆಲ್ವೇಸ್ ಕ್ವಾಲಿಫೈಯಿಂಗ್ ದಿ ಅಡ್ಜೆಕ್ಟಿವ್. ನೌನ್ ಆಲ್ವೇಸ್ ಆರ್ ಅಡ್ಜೆಕ್ಟಿವ್ ಆಲ್ವೇಸ್ ಕ್ವಾಲಿಫೈಸ್ ದ ನೌನ್. ನೌನ್ ಮತ್ತು ಅಡ್ಜೆಕ್ಟಿವ್ ಮಧ್ಯೆ ಯಾವುದೇ ರೀತಿಯಾದ ಬೇರೆ ವರ್ಡ್ಸ್ ಬರಬಾರ್ದು. ದೇ ಶುಡ್ ಆಲ್ವೇಸ್ ಬಿ ರಿಟನ್ ಇನ್ ಕಂಟಿನ್ಯೂಯಸ್ ಫಾರ್ಮ್. ಓಕೆ, ಸೊ ಆಲ್ವೇಸ್ ರಿಮೆಂಬರ್ ದಿಸ್ ಸ್ಟ್ರಕ್ಚರ್. ಆ್ಯಂಡ್ ದ ಸೆಕೆಂಡ್ ಥಿಂಗ್ ಇಸ್, ಅಡ್ಜೆಕ್ಟಿವ್ ಅನ್ನು ನಾನು ಯಾವತ್ತು ಪ್ಲೂರಲ್ ಅಲ್ಲಿ ಬಳಸಬಾರ್ದು, ಅದನ್ನು ನಾನು ಸಿಂಗ್ಯುಲರ್ ಅಲ್ಲೇ ಬಳಸಬೇಕು. ಸಿ ದ ಬೆಸ್ಟ್ ಎಕ್ಸಾಂಪಲ್ ದಟ್ ವಿ ಡಿಸ್ಕಸ್ಡ್ ಯೆಸ್ಟರ್ಡೇ ವಾಸ್ ಅಬೌಟ್ ಡಜನ್ಸ್ ಆ್ಯಂಡ್ ಡಜನ್. ಸೊ ಡಜನ್ಸ್ ಈ ಕೇಸಲ್ಲಿ ದಿಸ್ ಇಸ್ ಅ ನೌನ್, ಬಿಕಾಸ್ ಇಲ್ಲಿ ಆಬ್ಜೆಕ್ಟ್ ಇಸ್ ಆಲ್ವೇಸ್ ಅ ನೌನ್, ಡೆಫಿನೆಟ್ಲಿ ಎಸ್, ಬಟ್ ನೌನ್ ಮತ್ತು ಡಜನ್ ಮಧ್ಯೆ ದೇರ್ ಇಸ್ ಅ ಪ್ರೆಪೋಸಿಷನ್. ಬಟ್ ವಿ ನೋ ದಟ್ ಅಡ್ಜೆಕ್ಟಿವ್ ಮತ್ತು ನೌನ್ ಮಧ್ಯೆ ಬೇರೆ ಯಾವುದೇ ಪಾರ್ಟ್ಸ್ ಆಫ್ ಸ್ಪೀಚ್ ಬರಬಾರ್ದು. ಸೊ ಡಜನ್ ಇಸ್ ಅ ನೇಮ್ ಆಫ್ ಅ ಯೂನಿಟ್, ಸೊ ಇಟ್ ಇಸ್ ಅ ನೌನ್. ನೌನ್ ನಾನು ಪ್ಲೂರಲ್ ಅಲ್ಲಿ ಬಳಸಬಹುದು. ಬಟ್ ಇನ್ ದಿಸ್ ಕೇಸ್ 4 ಡಜನ್ ಬನಾನಾಸ್, ಆಬ್ಜೆಕ್ಟ್ ಇಸ್ ಅ ನೌನ್. ನೌನ್ ಮುಂಚೆ ಬರೋದು ಡಜನ್, ವಿಚ್ ಇಸ್ ಅನ್ ಅಡ್ಜೆಕ್ಟಿವ್, ಬಿಕಾಸ್ ದಿಸ್ ಅಡ್ಜೆಕ್ಟಿವ್ ಇಸ್ ಡಿಸ್ಕ್ರೈಬಿಂಗ್ ವಾಟ್ ಅ ಬನಾನಾ ಇಸ್ ಆರ್ ಹೌ ಮೆನಿ ಬನಾನಾಸ್ ಆರ್ ದೇರ್. ಓಕೆ, ಸೊ ಅಡ್ಜೆಕ್ಟಿವ್ಸ್ನ ನಾನು ಯಾವತ್ತೂ ಪ್ಲೂರಲ್ ಅಲ್ಲಿ ಬಳಸಬಾರ್ದು. Yesterday we have seen all these things in details. I hope you guys have watched. ನೋಡಿಲ್ಲ ಅಂದರೆ ಮತ್ತೊಮ್ಮೆ ನಿನ್ನೆ ಹಿಂದಿನ ವಿಡಿಯೋನ ನೋಡಿ ನಿಮಗೆ ಅರ್ಥ ಆಗುತ್ತೆ. ಅಷ್ಟೇ ಅಲ್ಲ, ವಿ ಆಲ್ಸೋ ಸಾ ದ ಡಿಫ್ರೆನ್ಸ್ ಬಿಟ್ವೀನ್ ಅಡ್ಜೆಕ್ಟಿವ್ಸ್ ಆ್ಯಂಡ್ ಪ್ರೊನೌನ್ಸ್. ಪ್ರೊನೌನ್ ಮತ್ತು ಅಡ್ಜೆಕ್ಟಿವ್ನ ತುಂಬ ವರ್ಡ್ಸ್ ನಮಗೆ ಸಿಮಿಲರ್ ಇರುತ್ತೆ. ದ ಡಿಫ್ರೆನ್ಸ್ ದಟ್ ಯು ಹ್ಯಾವ್ ಟು ಆಲ್ವೇಸ್ ನೋಟ್ ಇಸ್ ದಟ್ ಅಡ್ಜೆಕ್ಟಿವ್ ನಂತರ ಯಾವಾಗಲೂ ನೌನ್ ಅಥವಾ ಪ್ರೊನೌನ್ ಇರಬೇಕು. ಓಕೆ, ವೆರಾಸ್ ಪ್ರೊನೌನ್ ಇಸ್ ಸಮಥಿಂಗ್ ವಿಚ್ ರೀಪ್ಲೇಸಸ್ ದಿ ನೌನ್. ಓಕೆ, ದಿಸ್ ಇಸ್ ದ ಮೇಜರ್ ಡಿಫ್ರೆನ್ಸ್ ದಟ್ ಯು ಹ್ಯಾವ್ ಟು ಆಲ್ವೇಸ್ ಸಿ, ಲುಕ್ ಇನ್ ಟು. ಆ್ಯಂಡ್ ಹಿಯರ್ ಬುಕ್ ಈಸ್ ಅ ನೌನ್. ಬುಕ್ಗಿಂತ ಮುಂಚೆ ಮೈ ಬರ್ತಾ ಇದೆ, ವಿಚ್ ಈಸ್ ಡಿಸ್ಕ್ರೈಬಿಂಗ್ ಅ ನೌನ್, ವಿಚ್ ಕ್ವಾಲಿಫೈಸ್ ಅ ನೌನ್. ಸೊ ದೆನ್ ಹಿಯರ್ ದಿಸ್ ಇಸ್ ಆಕ್ಟಿಂಗ್ ಆಸ್ ಅನ್ ಅಡ್ಜೆಕ್ಟಿವ್. ಸಿಮಿಲರ್ಲಿ ಮೈನ್ ಈಸ್ ಅ ಪೊಸೆಷನ್. ಮೈನ್ ಅನ್ನೋದು ನಾನು ಪೊಸೆಸಿವ್ಗೆ ಯೂಸ್ ಮಾಡ್ತೀನಿ. ಹಿಯರ್ ಬುಕ್ ಈಸ್ ಮೈನ್. ಹಿಯರ್ ಇಟ್ ಬೇಸಿಕಲಿ ಐ ಆಮ್ showing that something is belonging to me. So this is a pronoun, not a adjective. Similarly, we have seen all the other examples in the previous class. ಹಿಂದಿನ ಕ್ಲಾಸಲ್ಲಿ ಇದೆಲ್ಲ ನಾವು ನೋಡಿದ್ದೀವಿ. ಸೊ ನೋಡಿಲ್ಲ ಅಂದರೆ ಮತ್ತೊಮ್ಮೆ ಆ ವಿಡಿಯೋನ ಚೆಕ್ ಮಾಡಿ. I hope you guys are following. ನಿಮಗೆ ಅರ್ಥ ಆಗ್ತಾ ಇದೆ ಅಂತ ಅಂದ್ಕೊಳ್ತೀನಿ. Because we have done all this, I'm just revising it before we go into the next
ನೆಕ್ಸ್ಟ್ ಸೆಷನ್ಸ್. ನೆಕ್ಸ್ಟ್ ಅಬ್ಜೆಕ್ಟಿವ್ನ ನಾವು 3 ಥರ ಬಳಸ್ತೀವಿ ಥ್ರೂ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್. ಸೊ ಅಬ್ಜೆಕ್ಟಿವ್ ಅಂದರೆ ಸಮಥಿಂಗ್ ವಿಚ್ ಡಿಸ್ಕ್ರೈಬ್ಸ್ ನೌನ್. ಇವಾಗ ಒಂದೇ ನೌನ್ ಇದ್ದಾಗ ಡಿಸ್ಕ್ರಿಪ್ಷನ್ನ ನಾನು ಹೆಂಗೆ ಬಳಸಬೇಕು, 2 ನೌನ್ ಇದ್ದಾಗ ಡಿಸ್ಕ್ರಿಪ್ಷನ್ನ ಹೆಂಗೆ ಬಳಸಬೇಕು, 3 ಅಥವಾ ಹೆಚ್ಚಿನ ನೌನ್ ಇದ್ದಾಗ ಡಿಸ್ಕ್ರಿಪ್ಷನ್ ಹೆಂಗೆ ಬಳಸಬೇಕು ಅನ್ನೋದ್ರ ಮೇಲೆ ವಿ ಯೂಸ್ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್. ದ ಫಸ್ಟ್ ಡಿಗ್ರಿ ಇಸ್ ಪಾಸಿಟಿವ್ ಡಿಗ್ರಿ, ಸೆಕೆಂಡ್ ಇಸ್ ಕಂಪ್ಯಾರಿಟಿವ್ ಡಿಗ್ರಿ. ಪಾಸಿಟಿವ್ ಡಿಗ್ರಿನಲ್ಲಿ ಒಂದು ನೌನ್ ಬಗ್ಗೆ ಮಾತ್ರ ಮಾತಾಡ್ತೀನಿ, ವೆರಾಸ್ ಇನ್ ಕಂಪ್ಯಾರಿಟಿವ್ ಡಿಗ್ರಿ ಐ ಟಾಕ್ ಅಬೌಟ್ 2 ಡಿಫ್ರೆಂಟ್ ನೌನ್ಸ್. ಓಕೆ, ಆರ್ 2 ಡಿಫ್ರೆಂಟ್ ಕ್ವಾಲಿಟೀಸ್ ಆರ್ ಕಂಪೇರ್ಡ್. ಒಟ್ನಲ್ಲಿ 2 ಇರಬೇಕು. ಓಕೆ, ಆ್ಯಂಡ್ ದೆನ್ ವಿ ಹ್ಯಾವ್ ಸೀನ್ ಸಮ್ ಎಕ್ಸೆಪ್ಷನಲ್ ವರ್ಡ್ಸ್. ಸೊ ಇವಾಗ ನಾನು ಕಂಪೇರ್ ಮಾಡಬೇಕಂದ್ರೆ ಐ ಆಲ್ವೇಸ್ ಯೂಸ್ ದ್ಯಾನ್. ಓಕೆ, ಟಾಲರ್ ದ್ಯಾನ್, ಶಾರ್ಟರ್ ದ್ಯಾನ್. ಬಟ್ ವಿತ್ ದೀಸ್ ವರ್ಡ್ಸ್, ದಟ್ ಇಸ್ ಪ್ರಯರ್, ಜೂನಿಯರ್, ಸೀನಿಯರ್, ಪ್ರೆಫರ್, ಪ್ರೆಫರಬಲ್, ಇಂಟೀರಿಯರ್, ಎಕ್ಸ್ಟೀರಿಯರ್, ವಿತ್ ದೀಸ್ ವರ್ಡ್ಸ್ ಐ ಶುಡ್ ನೆವರ್ ಯೂಸ್ ದ್ಯಾನ್. ದ್ಯಾನ್ ಅಲ್ಲ, ಐ ಮಸ್ಟ್ ಆಲ್ವೇಸ್ ಯೂಸ್ ಟು. He is senior to me in service. Coffee is preferred to tea. Rita is elder to Sita. Also more or less ಅಂತ ಕೂಡ ನಾನು ಬಳಸೋದಿಲ್ಲ ಈ ವರ್ಡ್ಸ್ ಜೊತೆ. ಓಕೆ, ಇಟ್ ಇಸ್ ಆಲ್ವೇಸ್ ಪ್ರೆಫರ್ ಟು ಆರ್ ಸೀನಿಯರ್ ಟು, ಎಲ್ಡರ್ ಟು, ಫರ್ದರ್ ಟು. ಇಟ್ ಇಸ್ ಆಲ್ ಲೈಕ್ ದಟ್. ದಟ್ ಇಸ್ ಹೌ ವಿ ಹ್ಯಾವ್ ಟು ಯೂಸ್. And then whenever I make a comparison, it should be between 2 same objects. For example, 2 objective case ಮಧ್ಯೆ ನಾನು ಕಂಪೇರ್ ಮಾಡ್ತಿರ್ಬೇಕು, ಅಥವಾ 2 ಸಬ್ಜೆಕ್ಟಿವ್ ಕೇಸ್ ಮಧ್ಯೆನೇ ನಾನು ಕಂಪೇರ್ ಮಾಡ್ತಿರ್ಬೇಕು. ಒಂದು ಸಬ್ಜೆಕ್ಟಿವ್ ಒಂದು ಆಬ್ಜೆಕ್ಟಿವ್ ಕೇಸ್ ಮಧ್ಯೆ ನಾನು ಕಂಪ್ಯಾರಿಸನ್ ಮಾಡಬಾರ್ದು. ಇಫ್ ಅಟ್ ಆಲ್ ಐ ವಾಂಟ್ ಟು ಮೇಕ್ ಸಚ್ ಥಿಂಗ್ಸ್, ಸೊ ಇನ್ ದಿಸ್ ಕೇಸ್ ದಿಸ್ ಇಸ್ ಅನ್ ಎಕ್ಸಾಂಪಲ್. ಆದರೆ ದಿಸ್ ಇಸ್ ಸಮಥಿಂಗ್, ರಾಹುಲ್ ಇಸ್ senior to me. So Rahul is a subjective case, me ಅನ್ನೋದು ನಾನು ಬಳಸೋದು objective case ಅಲ್ಲಿ. But still in this case it is true, because after preposition always we must use objective case. That is the rule of grammar. So ಇದೆಲ್ಲನೂ ನಮಗೆ ಎರರ್ ಸ್ಪಾಟಿಂಗ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇಂಥದ್ರ ಮೇಲೆ ಗಮನ ಕೊಟ್ಟಬೇಕು. ಐ ಹೋಪ್ ಯು ಗೈಸ್ ಆರ್ ಮೇಕಿಂಗ್ ನೋಟ್ ಆಫ್ ಆಲ್ ದಿಸ್. ಒಂದು ನೋಟ್ ಅಂತ ಬರ್ಕೊಂಡು ಈ ರೂಲ್ಸ್ನೆಲ್ಲ ಬರಿತಾ ಇರಬೇಕು. ಆ್ಯಂಡ್ ಯು ಹ್ಯಾವ್ ಟು ಕೀಪ್ ರಿವೈಸಿಂಗ್, ಯಾಕಂದರೆ ಇದೆಲ್ಲ ಇಂಪಾರ್ಟೆಂಟ್ ಆಗುತ್ತೆ. ಎರರ್ ಸ್ಪಾಟಿಂಗ್ ಅಲ್ಲಿ ಯು ಡೆಫಿನೆಟ್ಲಿ ಗೆಟ್ ಟು ಸಿ 1 or 2 questions at least based on this concept. Okay, and apart from that, when ಒಂದೇ ವ್ಯಕ್ತಿನಲ್ಲಿನ 2 ಕ್ವಾಲಿಟೀಸ್ನ ನಾನು ಕಂಪೇರ್ ಮಾಡಬೇಕಂದ್ರೆ ಐ ಆಲ್ವೇಸ್ ಯೂಸ್ ಮೋರ್ ಆರ್ ಲೆಸ್. ಆ್ಯಂಡ್ ಮೋರ್ ಅಥವಾ ಲೆಸ್ ನಂತರ ನಾನು ಬಳಸಬೇಕಾಗಿರೋದು ಪಾಸಿಟಿವ್ ಡಿಗ್ರಿ. ಫಾರ್ ಎಕ್ಸಾಂಪಲ್, ಮೋರ್ ಆಕ್ಟಿವ್ ದ್ಯಾನ್ ಹಾರ್ಡ್ ವರ್ಕಿಂಗ್, more tall than fat. Here I cannot use more taller than fatter. No, more tall than fat, more handsome than smart. So this is how we use between when 2 qualities are compared in the same person. Okay, next is about any and any other. ಯಾವಾಗ ಒಂದೇ ಒಂದು ವ್ಯಕ್ತಿನ ಅವನದೇ ಆದ ಕ್ಯಾಟಗರಿ ಜೊತೆ ಕಂಪೇರ್ ಮಾಡ್ತೀನೋ ಆವಾಗ ಐ ಯೂಸ್ ಎನಿ ಅದರ್. ಫಾರ್ ಎಕ್ಸಾಂಪಲ್, ರಾಹುಲ್ ಇಸ್ taller than any other boy in the class. Rahul is a boy, he is compared with other boy. So then I use any other. But when there is a comparison between 2 different classes, for example, Russia is better than any city. Russia ಅನ್ನೋದು ಒಂದು ಕಂಟ್ರಿ, ಬಟ್ ನಾನು ಕಂಪೇರ್ ಮಾಡ್ತಿರೋದು ಸಿಟಿ ಜೊತೆ. ಯಾವಾಗ 2 ಕ್ಯಾಟಗರಿ ಬೇರೆ ಬೇರೆ ಇರುತ್ತೋ ಆವಾಗ ನಾನು ಬರೀ ಎನಿ ಅಂತ ಬಳಸ್ತೀನಿ. ವೆರಾಸ್ when the category is same, ಕಂಪೇರ್ ಮಾಡ್ತಿರೋ ಕ್ಯಾಟಗರಿ ಒಂದೇ ಇರುವಾಗ ಎನಿ ಅದರ್ ಅಂತ ಬಳಸ್ತೀನಿ. ನೋಟ್ ದಿಸ್ ಗೈಸ್, this concept was asked in the exam last year. So definitely ಈ ವರ್ಷ ಕೂಡ ಕೇಳ್ಬೋದು. So note this. And coming to superlative degree to show something is supreme. So ಯಾವಾಗ ನಾವು ಹೇಳ್ತೀವಿ ಅಂದರೆ ಒಂದು ವ್ಯಕ್ತಿನ ಎಷ್ಟೊಂದು ಜನರ ಜೊತೆ ನಾನು ಕಂಪೇರ್ ಮಾಡಿದಾಗ ಐ ಯೂಸ್ superlative degree. So we have also seen superlative degree ನ ಹೆಂಗೆ ಬಳಸ್ಬೋದು ಅಂತ. We can use it through most. ಮತ್ತೆ superlative degree ಜೊತೆ ಯಾವಾಗೂ ದ ಹಾಕಬೇಕು. ಕ್ಲಿಯರ್? So you can see again some exceptions: perfect, unique, ideal, chief, universal, extreme, complete, entire, excellent, absolute, impossible, eternal, supreme. ಅಷ್ಟೇ ಅಲ್ಲ, ಯಾವುದಾದ್ರೂ ಕಲರ್ ಅಥವಾ ಶೇಪ್ ಕೂಡ we cannot assume any kind of superlative degree or comparative degree. ಯಾಕಂದ್ರೆ their very meaning itself means the supreme or the topmost ಅಂತ. So that is why these words do not assume of superlative or comparative degree. ಇದನ್ನ ನಾನು ಬಳಸಕ್ಕೆ ಆಗೋದಿಲ್ಲ. Okay, for example, perfectest, I cannot tell like that. Most perfect or more perfect, ಆ ಥರ ಬಳಸೋಕ್ಕಾಗಲ್ಲ. Okay, and so I think till here we did yesterday. ಇಲ್ಲಿವರೆಗೂ ನಾವು ಕಲ್ತ್ಕೊಂಡ್ವಿ. ಇವತ್ತು ಐ ಹೋಪ್ ಟಿಲ್ ಹಿಯರ್ ಯು ಹ್ಯಾವ್ ವಾಚ್ಡ್. ಇವಾಗ ವಾಟ್ ಎವರ್ ವಿ ಡಿಡ್ ವಾಸ್ ಜಸ್ಟ್ ರಿವಿಷನ್. ಸೊ ನೋಡಿಲ್ಲ ಅಂತಂದರೆ ಮತ್ತೊಮ್ಮೆ ಹೋಗಿ ನಮ್ಮ ವೆರಾಂಡಾ ರೇಸ್ ಕರ್ನಾಟಕ ಯೂಟ್ಯೂಬ್ ಚಾನಲಲ್ಲಿ ಈ ವಿಡಿಯೋ ಆಲ್ರೆಡಿ ಅಪ್ಲೋಡ್ ಆಗಿರುತ್ತೆ. ಯು ಕ್ಯಾನ್ ಡೆಫಿನೆಟ್ಲಿ ಗೋ ಆ್ಯಂಡ್ ವಾಚ್ ಇಟ್ ಅಗೇನ್. ಸೊ ಮತ್ತೆ ನಿಮ್ಗೆ ಏನಾದರೂ ಕನ್ಫ್ಯೂಷನ್ ಇದ್ದು ಅದನ್ನು ಕ್ಲಾರಿಫೈ ಮಾಡ್ಕೊಳ್ಬೇಕು ಅಂತಂದ್ರೆ ಗೋ ಆ್ಯಂಡ್ ರೀ ವಾಚ್ ಇಟ್ ಅಗೇನ್. ಸೊ ಈ ಎಲ್ಲ ಬೇಸಿಕ್ ರೂಲ್ಸ್ನ ಒಂದು ಬುಕ್ಕಲ್ಲಿ ಒಂದು ಶೀಟಲ್ಲಿ ನೋಟ್ ಅಂತ ಮಾಡ್ಕೊಳ್ಳಿ. ದಟ್ ವಿಲ್ ರಿಯಲಿ ಹೆಲ್ಪ್ ಯು ಅ ಲಾಟ್. ಓಕೆ, ನೆಕ್ಸ್ಟ್ few more rules. Okay, so
ಫ್ಯೂ ಥಿಂಗ್ಸ್ ದಟ್ ವಿ ಯೂಶಲಿ ನೆಗ್ಲೆಕ್ಟ್ ಅಥವಾ ಕೆಲವೊಂದು ನಾವು ನಮ್ಮ ಮೈಂಡಲ್ಲಿ ಇಟ್ಕೊಳ್ಬೇಕಾಗಿರೋದು. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂನಲ್ಲಿ ಇದೆಲ್ಲ ಕೇಳ್ತಾರೆ. ಓಕೆ, ಸೊ ವಾಟ್ ಇಸ್ ದ್ಯಾಟ್ ಅಂದರೆ, ಸಿ, I am talking about a person. She is the most active and the most energetic social worker. Okay, ಒಂದೇ ವ್ಯಕ್ತಿನಲ್ಲಿರೋ ಎರಡು ಕ್ವಾಲಿಟೀಸ್ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ, ರೈಟ್? ಮೋಸ್ಟ್ ಎನರ್ಜೆಟಿಕ್ ಆ್ಯಂಡ್ ಮೋಸ್ಟ್ ಆಕ್ಟಿವ್. Similarly, she is both cleverer and more intelligent than her sister. ಒಂದೇ again I am talking about ಟೂ ಥಿಂಗ್ಸ್, ಎರಡು ಕ್ವಾಲಿಟೀಸ್ನ ಮಾತಾಡ್ತಾ ಇದ್ದೀನಿ. ಓಕೆ, ಸೊ ಯಾವಾಗ ನಾನು ಎರಡು ಕ್ವಾಲಿಟೀಸ್ನ ಹೈಲೈಟ್ ಮಾಡ್ತೀನೋ, ಎರಡು ಕ್ವಾಲಿಟಿ ಒಂದೇ ಡಿಗ್ರಿನಲ್ಲಿ ಇರಬೇಕು. ದಟ್ ಈಸ್ ಬೋತ್ ಮಸ್ಟ್ ಬಿ. ಈ ಫಸ್ಟ್ ಎಕ್ಸಾಂಪಲಲ್ಲಿ ನೋಡ್ಬೋದು, ಎರಡು ಸೂಪರ್ಲೇಟಿವ್ ಡಿಗ್ರಿನಲ್ಲಿದೆಯಾ, ಎರಡು ಸೂಪರ್ಲೇಟಿವ್ ಡಿಗ್ರಿನಲ್ಲಿದೆ. ಆ್ಯಂಡ್ ಈ ಸೆಕೆಂಡ್ ಎಕ್ಸಾಂಪಲಲ್ಲಿ ಬೋತ್ ಆರ್ ಇನ್ ಕಂಪ್ಯಾರಿಟಿವ್ ಡಿಗ್ರಿ. both are in comparative degree. Okay, so cleverer, more that is okay. Ivaga cleverer andre intelligenter, there is no word called as intelligenter, right? So cleverer, more intelligent, eradu nanu positive, so comparative degree nalle badastini, so it is correct. Okay, so you have to ensure that ಯಾವಾಗ ನಾವು ಒಂದು ವ್ಯಕ್ತಿ ಅಥವಾ ಬೇರೆ ವ್ಯಕ್ತಿನ ಜೊತೆ ಕಂಪೇರ್, that is okay, it doesn't matter. So she is there, I am talking that she is a social worker. ಯಾವ ಥರ social worker? She is both active and energetic social worker ಅಂತ ಹೇಳ್ತಾ ಇದ್ದೀನಿ. social worker ಎಲ್ಲರೂ ಎಷ್ಟೊಂದು ಜನ ಇರ್ತಾರೆ, but still I am highlighting two qualities of her. So ಆ ಎರಡು ಕ್ವಾಲಿಟಿನ ನಾನು ಹೈಲೈಟ್ ಮಾಡ್ತಿರೋದು using superlative degree. That means I am comparing with other social workers. ಯಾಕಂದರೆ the very basic ರೂಲ್ ಆಫ್ ಸೂಪರ್ಲೇಟಿವ್ ಇಸ್, ಯಾವಾಗ ನಾನು ಒಂದು ವ್ಯಕ್ತಿನ ಇರೋ ವ್ಯಕ್ತಿಗಳಲ್ಲಿ, ತುಂಬ ಜನ ವ್ಯಕ್ತಿಗಳಲ್ಲಿ ಹೈಲೈಟ್ ಮಾಡ್ತೀನೋ ಆವಾಗಷ್ಟೇ ನಾನು ಸೂಪರ್ಲೇಟಿವ್ ಡಿಗ್ರಿ ಬಳಸ್ಬೋದು. ಸೊ ದ ಮೀನಿಂಗ್ ಇಸ್ ಸ್ಟ್ರೇಟ್. Okay, that is, she is best among the other social worker. So I have used most active and most energetic. Secondly, she is both cleverer. So here cleverer is a comparative degree, more intelligent, this is also comparative degree. Okay, and than her sister, our tangi jote nan compare ಮಾಡ್ತಾ ಇದ್ದೀನಿ. our tangi jote ಇರೋ ಎರಡು ಕ್ವಾಲಿಟೀಸ್, I am highlighting two qualities. Okay, next, see, we know that always, how is that we place adjective nantara noun na ಬಳಸ್ತೀನಿ, right? So always this should be the case. If I say this will be exceptional, avaga what will be that, where it can be exceptional? See, ಈ noun nantara if there is a preposition. Okay, ಈ noun ನಂತರ we know that adjective ಆದಮೇಲೆ noun ಇರಬೇಕು. ಆ noun ನಂತರ ಯಾವುದೇ preposition ಇದ್ದಾಗ the order changes. For example, see, the subject is a worthy matter of note, right? So here ಇಲ್ಲಿ worthy matter, always adjectiveನ ನಾನು worthy ಆ ಥರನೂ ಯೂಸ್ ಮಾಡ್ಬೋದು, why ಥರ ಕೂಡ ನಾವು ರೆಪ್ರೆಸೆಂಟ್ ಮಾಡ್ಬೋದು. Now matter is a noun. matter is a noun. noun ಗಿಂತ ಮುಂಚೆ ಬರೋದು adjective, right? And you can see noun ನಂತರ there is a preposition. Okay, there is a preposition. ಯಾವಾಗ ಈ ಫಾರ್ಮ್ಯಾಟ್ ಅಲ್ಲಿ ಇರುತ್ತೋ the order changes to subject is a matter worthy of noun. That is, matter worthy of noun. That is noun followed by adjective, then followed by preposition. Clear? ಯಾವಾಗ the exceptional cases, always we know that adjective ನಂತರ noun ಇರಬೇಕು. ಆದರೆ ಈ ಫಾರ್ಮ್ಯಾಟಲ್ಲಿ noun ನಂತರ ಸಪೋಸ್ preposition ಇದ್ದಾಗ I have to reframe the sentence. First noun ಬರಬೇಕು, noun ನಂತರ adjective ಬರಬೇಕು, adjective ನಂತರ ಬರೋದು preposition. He is a suitable man for any post. Now for is a preposition, right? Man is a noun, so man ಗಿಂತ ಮುಂಚೆ ಬರ್ತಾ ಇರೋದು adjective. So noun ನಂತರ ಇಲ್ಲಿ preposition ಇದೆಯಾ, then how do I have to rearrange it? I have to rearrange it. He is a man suitable for, that is man suitable for any post. Okay, man suitable for any post. The order will be changed. First noun ಬರುತ್ತೆ, ಅದಾದ್ಮೇಲೆ adjective ಬರುತ್ತೆ. Excuse me. Okay, and see, usually there are, here you can see he is senior and older. ಎರಡು ಕಂಪ್ಯಾರಿಸನ್ ಮಾಡ್ತಾ ಇದ್ದೀರಾ, ಇಲ್ಲಿ ಎರಡು ಅಡ್ಜೆಕ್ಟಿವ್ಸ್ ಬರ್ತಾ ಇದೆಯಾ? ಓಕೆ, this one person and two person, ಇಬ್ಬರ ಮಧ್ಯೆನೂ ಎರಡು ಅಡ್ಜೆಕ್ಟಿವ್ ಬರ್ತಾ ಇದೆ, ರೈಟ್? his dress is different and cheaper. ಇವಾಗ ಸೀನಿಯರ್ ಮತ್ತು ಓಲ್ಡರ್, ಸೀನಿಯರ್ ವಿಲ್ ಬಿ ಆಲ್ವೇಸ್ ಕ್ವಾಲಿಫೈಡ್ ಬೈ 2. ಕಂಪ್ಯಾರಿಟಿವ್ ಡಿಗ್ರಿ ಮಾಡಿದಾಗ ವಿ ಹ್ಯಾವ್ ಸೀನ್ ದಿ ಎಕ್ಸೆಪ್ಷನಲ್ ವರ್ಡ್. ವೆರಸ್ ಓಲ್ಡರ್ ಇಟ್ ಇಸ್ ನಾಟ್ ನೆಸೆಸರಿ ಟು ಯೂಸ್ 2, ದಾನ್ನೇ ನಾನು ಯೂಸ್ ಮಾಡ್ಬೋದು. ಸೊ ಸೀನಿಯರ್ ಮತ್ತು ಓಲ್ಡರ್ಗೆ ಎರಡು ಬೇರೆ ಬೇರೆ ನಾನು ವಾಟ್ ಇಸ್ ಇಟ್
ಎರಡು ಬೇರೆ ಬೇರೆ ಹೆಲ್ಪಿಂಗ್ ವರ್ಡ್ಸ್ನ ನಾನು ತೊಗೊಳ್ತಾ ಇದ್ದೀನಿ. ಸೊ ಈ ಥರ ಇದ್ದಾಗ ಇಟ್ ಈಸ್ ನೆಸೆಸರಿ ಟು ಯೂಸ್ ಇನ್ ಅ ಸೆಂಟೆನ್ಸ್ ಬೋತ್ ದೀಸ್ ವರ್ಡ್ಸ್. ಫಾರ್ ಎಕ್ಸಾಂಪಲ್, ಹಿ ಈಸ್ ಸೀನಿಯರ್ ಟು ಆ್ಯಂಡ್ ಓಲ್ಡರ್ ದ್ಯಾನ್ ಐ. ಇದನ್ನು ನೀವು ತಪ್ಪಂತ ಹಾಕಬಾರ್ದು. ಸಿ ಐ ಈಸ್ ಕರೆಕ್ಟ್ ಬಿಕಾಸ್ ಕಂಪ್ಯಾರಿಸನ್ ಮಸ್ಟ್ ಹ್ಯಾಪನ್ ಬಿಟ್ವೀನ್ ಟೂ ಸಬ್ಜೆಕ್ಟಿವ್ ಕೇಸಸ್ ಆರ್ ಟೂ ಆಬ್ಜೆಕ್ಟಿವ್ ಕೇಸಸ್. ಸೊ ಇಲ್ಲಿ ಇರೋದು ಸಬ್ಜೆಕ್ಟಿವ್ ಕೇಸ್, right? And so here than ನಂತರ than is used as a than ಇಲ್ಲಿ ಒಂದು it is acting as a conjunctor, right? conjunction ತರ ಯೂಸ್ ಆಗ್ತಿದೆ. so these are the connectors, correct? so than conjunction ನಂತರ ನಾನು ಯೂಸ್ ಮಾಡಬೇಕಾಗಿರೋದು objective case ಆಗಬೇಕಾಗಿಲ್ಲ, it can also be subjective case. but preposition ಇದ್ದಾಗ ಮಾತ್ರ ನಾನು objective case ಬಳಸಬೇಕು. clear? his dress is different from and cheaper than mine. clear? his dress is his ಅನ್ನೋದು it is possessive case, so that is why I am using possessive case. clear? so ಯಾವ ತರಹದ ಕಂಪ್ಯಾರಿಸನ್, ಸೇಮ್ ಕಂಪ್ಯಾರಿಸನ್ ನಡೆಸಬೇಕು. are you guys following? I hope you guys are following. ಅರ್ಥ ಆಗ್ತಿದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಅರ್ಥ ಆಗ್ತಿಲ್ಲ ಅಥವಾ ಮತ್ತೊಮ್ಮೆ ನಾನು ಎಕ್ಸ್ಪ್ಲೇನ್ ಮಾಡಬೇಕಂದ್ರೆ ಅದನ್ನು ಕೂಡ ನನಗೆ ತಿಳಿಸಿ. ಓಕೆ, ಸೊ ನಾವು there are few more things, okay, comparison ಮಾಡಬೇಕಾದ್ರೆ, that is usage of as and usage of so and as. ಓಕೆ, ಈ ಎರಡು ನಾವು ಸ್ವಲ್ಪ ಗಮನ ಇಡಬೇಕು, ಯಾಕಂದರೆ ದಿಸ್ ಇಸ್ ಆಲ್ಸೋ ಆಸ್ಡ್ ಇನ್ ದಿ ಎಕ್ಸಾಮಿನೇಷನ್. ಸೊ ಕಂಪ್ಯಾರಿಸನ್ ಮಾಡ್ತಾ ಇದ್ದೀನಿ, ಕಂಪೇರ್ ಮಾಡುವಾಗ ಐ ಆಮ್ ಯೂಸಿಂಗ್ ಆಸ್ ಆ್ಯಂಡ್ ಆಸ್. ಹಿ ಈಸ್ ಆಸ್ ಸ್ಮಾರ್ಟ್ ಆಸ್ ಮೈ ಫ್ರೆಂಡ್. ಸೊ ಹಿಯರ್ ನನ್ನ ಫ್ರೆಂಡ್ ಎಷ್ಟು ಇಂಟೆಲಿಜೆಂಟ್ ಇದ್ದಾನೋ ಅವನು ಕೂಡ ಅಷ್ಟೇ ಇಂಟೆಲಿಜೆಂಟ್ ಇದ್ದಾನೆ ಅಂತ ಹೇಳ್ತಾ ಇದ್ದೀವಿ. ಸೊ ಸ್ಮಾರ್ಟ್ ಇಸ್ ಸಮಥಿಂಗ್ ಪಾಸಿಟಿವ್ ಅಂತ ಹೇಳ್ಬೋದಾ? ಸಿಮಿಲರ್ಲಿ ರಾಹುಲ್ ಇಸ್ ಆಸ್ ಡಮ್ ಆಸ್ ಯು. ರಾಹುಲ್ ನಿನ್ನಷ್ಟೇ ಸ್ಟುಪಿಡ್, ಡಮ್ ಇಸ್ ಸ್ಟುಪಿಡ್, ರೈಟ್? ರಾಹುಲ್ ಇಸ್ ಆಸ್ ಡಮ್ ಆಸ್ ಯು. ದಿಸ್ ಇಸ್ ಅ ನೆಗೆಟಿವ್ ಸ್ಟೇಟ್ಮೆಂಟ್, ರೈಟ್? ದಿಸ್ ಇಸ್ ಸಮಥಿಂಗ್ ನೆಗೆಟಿವ್ ಸ್ಟೇಟ್ಮೆಂಟ್. ಸೊ ಆಸ್ ಅಂಡ್ ಆಸ್ ಅನ್ನೋದು ನಾನು ಯಾವಾಗ ಬಳಸ್ತೀನಿ ಅಂತಂದರೆ ವೆನ್ ಈದರ್ ವಿತ್ ಪಾಸಿಟಿವ್ ಆರ್ ನೆಗೆಟಿವ್, ಎರಡರ ಜೊತೆನೂ ನಾನು ಬಳಸ್ಬೋದು. ಓಕೆ, ಒಂದು ಪಾಸಿಟಿವ್ ಕ್ವಾಲಿಟಿ ಹೈಲೈಟ್ ಮಾಡ್ತಿರುವಾಗ ಅಥವಾ ನೆಗೆಟಿವ್ ಕ್ವಾಲಿಟಿ ಹೈಲೈಟ್ ಮಾಡುವಾಗ ನಾನು ಆಸ್ ಅಂಡ್ ಆಸ್ ಬಳಸ್ಬೋದು. ಬಟ್ ಸೊ ಆ್ಯಂಡ್ ಆಸ್ ಐ ಕ್ಯಾನ್ ಯೂಸ್ ಇಟ್ ಓನ್ಲಿ ವಿತ್ ದ ನೆಗೆಟಿವ್ ಕ್ವಾಲಿಟಿ. ನೆಗೆಟಿವ್ ಕ್ವಾಲಿಟಿನ ಹೈಲೈಟ್ ಮಾಡುವಾಗ ಅಷ್ಟೇ ನಾನು ಸೊ ಆ್ಯಂಡ್ ಆಸ್ನ ಬಳಸ್ಬೋದು. ಫಾರ್ ಎಕ್ಸಾಂಪಲ್, ಶಿ ಈಸ್ ನಾಟ್ ಸೋ ಸ್ಮಾರ್ಟ್ ಆಸ್ ರಿಯಾ. ರಿಯಾ ಅಷ್ಟೇನು ಇಂಟೆಲಿಜೆಂಟ್ ಅಲ್ಲ ಅವಳು. ಓಕೆ, ರಾಹುಲ್ ಇಸ್ ಸೋ ಡಮ್ ಆಸ್ ಯು. ನಿನ್ನಷ್ಟೇ ರಾಹುಲ್ ಕೂಡ ಸ್ಟುಪಿಡ್ ಆಗಿದ್ದಾನೆ. ಕ್ಲಿಯರ್? ಸೊ ಆ್ಯಂಡ್ ಆಸ್ ಅನ್ನೋದು ನಾನು ಎಲ್ಲಿ ಬಳಸ್ತೀನಿ? ಓನ್ಲಿ ವಿತ್ ನೆಗೆಟಿವ್ಸ್, ಓನ್ಲಿ ವಿತ್ ನೆಗೆಟಿವ್ ಕ್ವಾಲಿಟೀಸ್. ವೆರಾಸ್ ಆಸ್ ಆ್ಯಂಡ್ ಆಸ್ ಅನ್ನೋದು ಐ ಯೂಸ್ ಇಟ್ ಬೋತ್ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಕ್ವಾಲಿಟಿ. ಕ್ಲಿಯರ್? ಆರ್ ಯು ಗೈಸ್ ಫಾಲೋಯಿಂಗ್? ಅರ್ಥ ಆಗ್ತಿದೆಯಾ ಎಲ್ಲರಿಗೂ? ಏನಾದರೂ ಡೌಟ್ಸ್ ಇದೆಯಾ ಇದರಲ್ಲಿ? ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಐ ಹೋಪ್ ಯು ಗೈಸ್ ಆರ್ ಫಾಲೋಯಿಂಗ್. ಸೊ ಅರ್ಥ ಆಗ್ತಿದೆ ಅಥವಾ ಅರ್ಥ ಆಗ್ತಿಲ್ಲ, ಯಾವುದಾದ್ರೂ ಟಾಪಿಕ್ ಮತ್ತೆ ರಿಪೀಟ್ ಮಾಡಬೇಕಂದ್ರೆ ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ. ದೀಸ್ ಆರ್ ಸಮ್ ಆಫ್ ದಿ ಥಿಂಗ್ಸ್ ದಟ್ ವಿ ಕ್ಯಾನ್ ಎಕ್ಸ್ಪೆಕ್ಟ್ ಇನ್ ಅವರ್ ಎಕ್ಸಾಮಿನೇಷನ್. ಓಕೆ, ನೌ ಯೂಸೇಜ್ ಆಫ್ ಸಮ್ ಆ್ಯಂಡ್ ಎನಿ. okay, usage of some and any. So usually we have this tendency, alla, can you please give me some milk, or can you please give me a book, right? So some anta ella ನಾವು ಬಳಸುವಾಗ some itself is like a requesting. So whenever we use some or can, it is not necessary for us to use please. Please ಬಳಸೋ ಅವಶ್ಯಕತೆನೇ ಇಲ್ಲ ನಮಗೆ, because can or some itself is used for requesting. Clear? So examination alli sometimes you can get a question where you have to choose the redundant andre unnecessary word use ಮಾಡಿರೋದು. So ಈ ತರ cases alli can you give, can itself is requesting. Why do we have to use please? So this is a redundant ಅಂದ್ರೆ useless, extra unnecessary ಆಗಿ ನಾನು ಬಳಸಿದ್ದೀನಿ ಅಂತ ಅರ್ಥ. ಓಕೆ, ಸೊ ಸಮ್ ಅನ್ನೋದು ನಾನು ಯಾವಾಗ ಯೂಸ್ ಮಾಡ್ತೀನಿ ಅಂದರೆ ಮೊದಲು ರಿಕ್ವೆಸ್ಟ್ ಮಾಡುವಾಗ, ವೆನ್ ಐ ಆಮ್ ರಿಕ್ವೆಸ್ಟಿಂಗ್ ಸಮಥಿಂಗ್ ಆ್ಯಂಡ್ ವಾಟ್ ಎವರ್ ಐ ಆಮ್ ರಿಕ್ವೆಸ್ಟಿಂಗ್ ಶುಡ್ ಬಿ ಪಾಸಿಟಿವ್ ಸೆಂಟೆನ್ಸ್. ಓಕೆ, ಪಾಸಿಟಿವ್. ಫಾರ್ ಎಕ್ಸಾಂಪಲ್, ಕ್ಯಾನ್ ಯು ಗಿವ್ ಮಿ ಸಮ್ ಮಿಲ್ಕ್. ಓಕೆ, ಕ್ಯಾನ್ ಯು ಕಮ್ ಸಮ್ ಟೈಮ್ ದೇರ್. ಕ್ಲಿಯರ್? ನಾವು ಎನಿ ಅನ್ನೋದು ನಾನು ಎಲ್ಲಿ ಬಳಸ್ತೀನಿ? ಎನಿ ಇಸ್ ಆಲ್ವೇಸ್ ಯೂಸ್ಡ್ ಇನ್ ಕೇಸ್ ಆಫ್ ನೆಗೆಟಿವ್ ಆರ್ ಇಂಟರೋಗೇಟಿವ್ ಸ್ಟೇಟ್ಮೆಂಟ್. ನೆಗೆಟಿವ್ ಅಥವಾ ಇಂಟರೋಗೇಟಿವ್ ಸ್ಟೇಟ್ಮೆಂಟ್ ಅಲ್ಲಿ ನಾನು ಎನಿ ಅಂತ ಬಳಸ್ತೀನಿ. ಇದರ ಅರ್ಥ ಏನಂದರೆ, ಡಿಡ್ ಯು ಬೈ ಎನಿ ಮಿಲ್ಕ್? ಏನಾದರೂ ಸ್ವಲ್ಪ ಆದರೂ ಹಾಲು ತೊಗೊಂಡ? ದಟ್ ಈಸ್ ವಾಟ್ ದ ಮೀನಿಂಗ್ ಇಸ್. ಡಿಡ್ ಯು ಬೈ ಎನಿಥಿಂಗ್? ಏನಾದರೂ ತೊಗೊಂಡ? ಐ ಆಮ್ ಆಸ್ಕಿಂಗ್ ಇನ್ ಅ ನೆಗೆಟಿವ್ ಸೆನ್ಸ್. ಸೊ ಯಾವಾಗ ನಾನು ಎನಿ ಬಳಸ್ತೀನಿ? ವೆನ್ ಸಮಥಿಂಗ್ ಇಸ್ ಇಂಟರೋಗೇಟಿವ್ ಅಂದರೆ ಕ್ವೆಶ್ಚನಿಂಗ್ ಮಾಡುವಾಗ, ಅಥವಾ ನಾನು ಯಾವಾಗ ಬಳಸ್ತೀನಿ? ವೆನ್ ಸಮಥಿಂಗ್ ಇಸ್ ನೆಗೆಟಿವ್. ತೊಗೊಂಡಿರಲ್ಲ, ಬಟ್ ಸ್ಟಿಲ್ ಐ ವಿಲ್ ಬಿ ಆಸ್ಕಿಂಗ್, ತೊಗೊಂಡಿದೆಯಾ ಏನಾದರೂ, ಲೈಕ್ ದ್ಯಾಟ್. ಕ್ಲಿಯರ್? ನೆಕ್ಸ್ಟ್. ಓಕೆ, ಸೊ ನಾವು
see, you can observe these things. My book is 3 times cheaper or cheap than yours. Okay, your income is many times high or higher than Tushar's. Okay, this book is 5 rupees cheap or cheaper than yours. Okay, firstly, see, your book, second one, your another, it is used for possession alva. So Tushar's is also for possession. Comparison correct idya? Next, my book, my another, it is again for what is it? It is to show possession. Yours anta helta idini, comparative correct, comparison correct idya? It is there. So this book I am showing possession again, e-book. Okay, so is 5 rupees cheaper than yours, right? Ninna book ginta ee book cheap agide anta helta idini. Okay, now see, what would be the answer for this? Again there is comparison between two things, but what can be the answer for this? See, the answer for this is very simple, that is cheap. Okay, your income is many times high than Tushar. This book is 5 times cheap than yours. Why? Comparative ಮಾಡ್ತಾ ಇದ್ದೀನಿ, then I must use cheaper, higher, cheaper. Why is that I am using a positive degree? There is a rule in adjective which says that ಯಾವಾಗ time ಅಂತ ಇರುತ್ತೋ, whenever the time is mentioned, okay, time ಅಥವಾ anything, times 5 rupees ಅಂದರೆ 5 ಟೈಮ್ಸ್ಗೆ ಈಕ್ವಲ್ ಅಂತ ಹೇಳ್ಬೋದು, ರೈಟ್? ಈ ಥರ ಟೈಮ್ಸ್ ಇರುತ್ತೋ ಆಲ್ವೇಸ್ ಐ ಮಸ್ಟ್ ಯೂಸ್ ಪಾಸಿಟಿವ್ ಡಿಗ್ರಿ. Clear? I must always use positive degree. So the rule is written here. So positive degree only after time when it is used in comparison. Clear? So remember these things. ಇದನ್ನೆಲ್ಲ ಎಕ್ಸಾಮಲ್ಲಿ ಕೇಳ್ತಾರೆ, ಬಟ್ ದ ಥಿಂಗ್ ಇಸ್ ನಾವು ಇಂಥದ್ರ ಮೇಲೆ ಗಮನ ಕೊಟ್ಟಿರಲ್ಲ. ಓಕೆ, ಸೊ ಆವಾಗ ನಾವು ತಪ್ಪು ಮಾಡೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಇವಾಗ ನಿಮಗೆ ಎಲ್ಲ ಸಿಗ್ತಿದೆ ಅಂದರೆ ಮೇಕ್ ಶೋರ್ ಯು ಆರ್ ಮೇಕಿಂಗ್ ಅ ನೋಟ್ ಇನ್ ಸಮ್ ಕಾರ್ನರ್ ಆಫ್ ದ ಬುಕ್ ಆರ್ ಅ ಪೇಜ್. ಓಕೆ, ನೆಕ್ಸ್ಟ್ ಸಮ್ ಡಿಸ್ಟಿಂಕ್ಷನ್ಸ್. ಓಕೆ, ಅಬ್ಜೆಕ್ಟಿವ್ ಅಲ್ಲಿ ಇದೊಂದು ನಮಗೆ ಇಂಪಾರ್ಟೆಂಟ್ ಆಗುತ್ತೆ, ಕೆಲವು ಡಿಫ್ರೆನ್ಸಸ್. ಓಕೆ, ಏನು ಡಿಫ್ರೆನ್ಸ್? ಫರ್ದರ್ ಮತ್ತು ಫಾರ್ದರ್ ಮಧ್ಯೆ ಡಿಫ್ರೆನ್ಸ್ ಏನು? ಫರ್ದರ್ ಮತ್ತು ಫಾರ್ದರ್ ಮಧ್ಯೆ ಡಿಫ್ರೆನ್ಸ್ ಏನು? ಫರ್ದರ್ ಅಂದರೆ ಇವಾಗ ಏನೋ ಸ್ಪೀಚ್ ನಡೀತಿರುತ್ತೆ. ಓಕೆ, ಸೊ ಏನಾದರೂ ಇನ್ನೂ ಡಿಸ್ಕಷನ್ ಮಾಡೋದಿದೆಯಾ? ಓಕೆ, ಬಿಸೈಡ್ಸ್ ಡು ಐ ಹ್ಯಾವ್ ಟು ಆ್ಯಡ್ ಎನಿಥಿಂಗ್? ಸೊ ಫರ್ದರ್ ಅನ್ನೋದು ಆ್ಯಡ್ ಎನಿಥಿಂಗ್. If you want to add anything, ಅದಕ್ಕೆ further. Do you have any further discussions to make? Okay, farther ಅನ್ನೋದು ನಾನು ಡಿಸ್ಟೆನ್ಸ್ಗೆ ಹೇಳ್ತೀನಿ. ಓಕೆ, ದೂರ ಇರೋದಕ್ಕೆ ಹೇಳ್ತೀನಿ. ಡೆಲ್ಲಿ ಈಸ್ ಫಾರ್ದರ್ ಟು ಗೋವಾ ದ್ಯಾನ್ ಕೋಲ್ಕತ್ತಾ ಅಂದರೆ ಡೆಲ್ಲಿ ಗೋವಾಗಿಂತ ಕೋಲ್ಕತ್ತಾಗೆ ಕಂಪೇರ್ ಮಾಡಿದ್ರೆ ಗೋವಾಗೆ ಜಾಸ್ತಿ ದೂರ ಇದೆ ಅಂತ ಅರ್ಥ. ಫಾರ್ದರ್. ಓಕೆ, ಫರ್ದರ್ ಅಂದರೆ ಡು ಐ ಹ್ಯಾವ್ ಟು ಆ್ಯಡ್ ಎನಿಥಿಂಗ್? ಏನಾದರೂ ಇನ್ನು ಅಡಿಷನ್ ಮಾಡೋದಿದೆಯಾ? ಕ್ಲಿಯರ್? ಸೊ ನಾವು ಎಲ್ಡರ್ ಮತ್ತು ಓಲ್ಡರ್ ಮಧ್ಯೆ ವ್ಯತ್ಯಾಸ ಏನು? ಸಿ, ಎಲ್ಡರ್ ಮತ್ತು ಓಲ್ಡರ್ ನಮ್ಮ ವಯಸ್ಸಿಗಿಂತ ದೊಡ್ಡವರಿಗೆ ನಾವು ಹೇಳ್ತೀವಿ, ಆದರೆ ಡಿಫ್ರೆನ್ಸಸ್ ಎಲ್ಡರ್ ಐ ಸೇ ಟು ಅ ಪರ್ಸನ್ ಹೂ ಇಸ್ ರಿಲೇಟೆಡ್ ಟು ಬ್ಲಡ್ ರಿಲೇಷನ್ಗೆ ಮಾತ್ರ ನಾನು ಎಲ್ಡರ್ ಯೂಸ್ ಮಾಡ್ತೀನಿ. ವೆರಾಸ್ ಎನಿ ಒನ್ ಅದರ್ ದ್ಯಾನ್ ಬ್ಲಡ್ ರಿಲೇಷನ್ ಲೈಕ್ ಅ ಫ್ರೆಂಡ್ ಆರ್ ಮೈ ಸ್ಕೂಲ್ ಸೀನಿಯರ್, ಓಕೆ, ಅವರಿಗೆ ನಾನು ಓಲ್ಡರ್ ಅಂತ ಬಳಸ್ತೀನಿ. ಫಾರ್ ಎಕ್ಸಾಂಪಲ್, ರಿಯಾ ಈಸ್ ಎಲ್ಡರ್ ಟು ಹರ್ ಸಿಸ್ಟರ್, ಬ್ಲಡ್ ರಿಲೇಷನ್, ಸೊ ಯೂಸೇಜ್ ಆಫ್ ಎಲ್ಡರ್ ಇಸ್ ಕರೆಕ್ಟ್. ರಿಯಾ ಈಸ್ ಓಲ್ಡರ್ ದ್ಯಾನ್ ರಾಮ್ ಅಂದರೆ ರಿಯಾ ಆ್ಯಂಡ್ ರಾಮ್ ಆರ್ ನಾಟ್ ರಿಲೇಟೆಡ್, ಅವರು ರಿಲೇಟಿವ್ಸ್ ಅಲ್ಲ, ಬ್ಲಡ್ ರಿಲೇಟಿವ್ಸ್ ಅಲ್ಲ ಅವರು. ಸೊ ದೇ ರ್ಯಾಂಡಮ್ಲಿ ದೇ ಹ್ಯಾವ್ ಪಿಕ್ 2 people and they are comparing their ages. ಸೊ ಆವಾಗ ಐ ಯೂಸ್ ಓಲ್ಡರ್. ಓಕೆ, ಐ ವಿಲ್ ಸಾಲ್ವ್ ದಿಸ್ ಸಮ್ ಲೇಟರ್. ನಾವು ಲೇಟರ್ ಮತ್ತು ಲ್ಯಾಟರ್ ಮಧ್ಯೆ ಡಿಫ್ರೆನ್ಸ್ ಏನು? ಲೇಟರ್ ಅಂದರೆ ಇಟ್ ಶೋಸ್ ಟೈಮ್. ಓಕೆ, ಇವಾಗ ಮಾಡಲ್ಲ, ಸ್ವಲ್ಪ ಹೊತ್ತಾದ್ಮೇಲೆ ಮಾಡ್ತೀನಿ ಅಂತ. ವೆರಾಸ್ ಲ್ಯಾಟರ್ ಅಂತಂದರೆ ಕನ್ಸಿಡರ್ ದೆರ್ ಆರ್ 2 rows. ಓಕೆ, ಕನ್ಸಿಡರ್ ದೆರ್ ಆರ್ 2 rows. ದಿಸ್ ಇಸ್ ರೋ 1 ಆ್ಯಂಡ್ ದಿಸ್ ಇಸ್ ರೋ 2. ಓಕೆ, ಸೊ ಲ್ಯಾಟರ್ ಅನ್ನೋದು ನಾನು ಯಾವುದಕ್ಕೆ ಹೇಳ್ತೀನಿ ಅಂದರೆ ರೋ 1, ರೋ 2ಗೆ ನಾನು ಲ್ಯಾಟರ್ ಅಂತ ಹೇಳ್ತೀನಿ, ರೋ 1ಗೆ ನಾನು ಫಾರ್ಮರ್ ಅಂತ ಹೇಳ್ತೀನಿ. Okay, always know this difference. This will be very useful. Okay, so there are 2 rows in the bus. I would sit on the latter. ಅಂದರೆ ಲ್ಯಾಟರ್ ಅಂದರೆ ಎರಡನೇ ರೋನಲ್ಲಿ ನಾನು ಕುತ್ಕೊಳ್ತೀನಿ. 2 ರೋ ಇದೆ, ಇದು ಮೊದಲನೇ ರೋ, ಇದು ಎರಡನೇ ರೋ, ನಾನು ಎರಡನೇ ರೋನಲ್ಲಿ ಕುತ್ಕೊಳ್ತೀನಿ ಅಂತ ಅರ್ಥ. ಓಕೆ, ದಿಸ್ ಇಸ್ ದ ಲಾಸ್ಟ್ ಥಿಂಗ್ ಐ ಡಿಡ್ ಇನ್ ಮೈ ಡೇ. ಲಾಸ್ಟ್ ಅನ್ನೋದು ಎಲ್ಲಿ ಬಳಸ್ತೀನಿ? ಕೊನೆ, ಎಂಡ್. ದಿಸ್ ಇಸ್ ದ ಲಾಸ್ಟ್, ಅದೇ ಲಾಸ್ಟ್, ಅದಾದಮೇಲೆ ನಾನೇನು ಮಾಡಿಲ್ಲ. ದಿಸ್ ಇಸ್ ದ ಲೇಟೆಸ್ಟ್ ನ್ಯೂಸ್ ಅಂದರೆ ಹೊಸದು, ನ್ಯೂಯೆಸ್ಟ್ ಅಥವಾ ಹೊಸ ನ್ಯೂಸು, ಇವಾಗ ಬಂದಿರೋದು ಅದೇ ಅಂತ ಅರ್ಥ. ಕ್ಲಿಯರ್? ಗೆಟ್ ಟು ನೋ ದ ಡಿಫ್ರೆನ್ಸ್ ಆಫ್ ದೀಸ್ ವರ್ಡ್ಸ್. ಈ ವರ್ಡ್ಸು ನಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಟು ಡಿಫ್ರೆನ್ಶಿಯೇಟ್. ಅಗೇನ್ ಎರರ್ ಸ್ಪಾಟಿಂಗಲ್ಲೆಲ್ಲ ದೀಸ್ ವರ್ಡ್ಸ್ ಪ್ಲೇ ಅ ವೆರಿ ಕೀ ರೋಲ್. ಓಕೆ, ದೇ ಪ್ಲೇ ಅ ಕೀ ರೋಲ್. ನೆಕ್ಸ್ಟ್, ದಿಸ್ ಇಸ್ ಅಗೇನ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಲಿಟಲ್, a little, the little.
few, a few, the few. Okay, what is this? There is a little sugar I can. ಇವಾಗ ಲಿಟಲ್ ಮತ್ತು ಫ್ಯೂ ಅನ್ನೋದು ನಾನು ಎಲ್ಲಿ ಬಳಸ್ತೀನಿ? ಸಿ, ಲಿಟಲ್ ಅಥವಾ ಫ್ಯೂ ಒಂದೇ ಮೀನಿಂಗ್ ಕೊಡುತ್ತೆ, ಅ ಲಿಟಲ್ ಅ ಫ್ಯೂ ಒಂದೇ ಮೀನಿಂಗ್ ಕೊಡುತ್ತೆ, ದ ಲಿಟಲ್ ದ ಫ್ಯೂ ಕೂಡ ಒಂದೇ ಮೀನಿಂಗ್ ಕೊಡುತ್ತೆ. ಬಟ್ ದೆನ್ ವಾಟ್ ಇಸ್ ದ ಡಿಫ್ರೆನ್ಸ್? ಸಿ, ಲಿಟಲ್ ಅನ್ನೋದು ಐ ಯೂಸ್ ಇಟ್ ವಿತ್ uncountable nouns. Okay, I use it with uncountable nouns, whereas few ಅನ್ನೋದು I use it with countable nouns. This is the difference. Know this difference well. Exam ಅಲ್ಲಿ error spotting ಅಥವಾ fill in the blanks ಅಲ್ಲಿ ಕೇಳಿದಾಗ this will be very very useful. These are the things that will help you. ಬೇಸಿಕ್ಸ್ ಗೊತ್ತಿರಬೇಕು, ಫಂಡಮೆಂಟಲ್ಸ್ ಅರ್ಥ ಆದರೆ ಹೈಯರ್ ಆರ್ಡರ್ಸ್ನ ಈಸಿಯಾಗಿ ಕಲ್ತ್ಕೊಳ್ಬೋದು. ಓಕೆ, ಸೊ ಲಿಟಲ್ ಅಂತಂದರೆ, ಲಿಟಲ್ ಅಥವಾ ಫ್ಯೂ ಅಂತಂದರೆ ವಿ ಯೂಸ್ ಇಟ್ ಇನ್ ನೆಗೆಟಿವ್. ಓಕೆ, ವಿ ಯೂಸ್ ಇಟ್ ಇನ್ ನೆಗೆಟಿವ್ ಅಂತಂದರೆ ಸಮಥಿಂಗ್ ಇಸ್ ದೇರ್, ಸೊ ಸಿ ದೇರ್ ಇಸ್ ಅ ಶುಗರ್ ಐ ಕಾಂಟ್ ಮೇಕ್ ಟೀ ಔಟ್ ಆಫ್ ಇಟ್. ಸೊ ಲೆಟ್ ಅಸ್ ಅಸ್ಯೂಮ್ ನಾನು ಟೀ ಮಾಡಬೇಕು ಅಂದರೆ ನನಗೆ ಏನೇ ಬೇಕು? ಸಕ್ಕರೆ ಬೇಕು. ಆದರೆ ಇರೋ ಸಕ್ಕರೆ ನನಗೆ 1 ಕಪ್ ಟೀಗೂ ಸಾಕಾಗ್ತಿಲ್ಲ. ಕ್ಲಿಯರ್? ಸೊ ದಟ್ ಇಸ್ ನೆಗೆಟಿವ್ ಅಲ್ಲಿ ನಾವು ಯೂಸ್ ಮಾಡ್ತೀವಿ. ಆಲ್ಮೋಸ್ಟ್ ನಥಿಂಗ್ ಆರ್ ಇಟ್ ಇಸ್ ಈಕ್ವಲ್ ಟು 0. ಲಿಟಲ್ ಅಥವಾ ಫ್ಯೂ ಅನ್ನೋದು ಇಟ್ ಇಸ್ ಈಕ್ವಲ್ ಟು 0ಗೆ ನಾವು ಬಳಸ್ಬೋದು. ಓಕೆ, ಅ ಲಿಟಲ್ ಅ ಫ್ಯೂ ಅಂತಂದರೆ, ಸೊ ದೇರ್ ಇಸ್ ಸ್ವಲ್ಪ ಇದೆ, 0 ಅಂತಲ್ಲ, ಸ್ವಲ್ಪ ಇದೆ. ಸೊ ಈ ಸ್ವಲ್ಪದ್ರಲ್ಲಿ ಐ ಕ್ಯಾನ್ ಮೇಕ್ 1 ಕಪ್ ಆಫ್ ಟೀ. 1 ಕಪ್ ಟೀ ಮಾಡುವಷ್ಟು ಸಕ್ಕರೆ ಇದೆ, ಆಯಿತಾ? ಆದರೆ ಇದೆ, ಕಂಪ್ಲೀಟಾಗಿ ಖಾಲಿ ಅಂತೂ ಆಗಿಲ್ಲ. ಓಕೆ, ನೆಕ್ಸ್ಟ್ ದ ಲಿಟಲ್ ದ ಫ್ಯೂ. ಓಕೆ, ಸುಮಾರಷ್ಟಿದೆ, ಏನು ಇಲ್ಲದೆ ಇರೋದಕ್ಕಿಂತ ಒಂದು ಸ್ವಲ್ಪ ಇದೆ, ಮೇ ಬಿ 2-3 ದಿನಕ್ಕೆ ಆಗೋಷ್ಟು ಇದೆ. ದ ಲಿಟಲ್ ದ ಫ್ಯೂ. ಓಕೆ, ಸೊ ಐ ಹ್ಯಾಡ್ ಶುಗರ್, ಐ ಮೇಡ್ ಟೀ ಔಟ್ ಆಫ್ ಇಟ್. ಓಕೆ, ಆಗೋ ಅಷ್ಟಿದೆ. ಓಕೆ, ಮೇ ಬಿ 2-3 ಡೇಸ್ಗೆ ಆಗೋಷ್ಟು ಇರ್ಬೋದು. ಸೊ ದಟ್ ಈಸ್ ದ ಡಿಫ್ರೆನ್ಸ್. ಲಿಟಲ್ ಅಥವಾ ಫ್ಯೂ ಅಂದರೆ ಇಟ್ ಈಸ್ ಆಲ್ವೇಸ್ ಈಕ್ವಲ್ ಟು 0. ಕ್ಲಿಯರ್? ಆರ್ ಯು ಗೈಸ್ ಫಾಲೋಯಿಂಗ್? ಅರ್ಥ ಆಗ್ತಿದೆಯಾ ಎಲ್ಲರಿಗೂ? ಓಕೆ, moving on to the last segment, that is questions. So questions, what is it? Madanva, solve madanva, or will you take it as your homework? Okay, so there are questions here. I will give this for your homework. ನಾಳೆ ಡಿಸ್ಕಸ್ ಮಾಡೋಣ ಈ ಕ್ವೆಶ್ಚನ್ಸ್. ಯಾಕಂದರೆ ನಿನ್ನೆ ಕೂಡ ನಾನು ನಿಮ್ಗೆ ಯಾವುದೋ ಹೋಮ್ವರ್ಕ್ ಕೊಟ್ಟಿರಲಿಲ್ಲ, ರೈಟ್? ಐ ಹ್ಯಾಡ್ ಓನ್ಲಿ ಗಿವೆನ್ ಯು ಫ್ಯೂ ಚಿಕ್ಕ ಕೆಲಸ ಕೊಟ್ಟಿದ್ದೆ, ಬಟ್ ಐ ಹ್ಯಾಡ್ ನಾಟ್ ಗಿವೆನ್ ಯು ಎನಿ ಹೋಮ್ವರ್ಕ್. ಸೊ ಇವತ್ತು ನಾನು ನಿಮಗೆ ಹೋಮ್ವರ್ಕ್ ಕೊಡ್ತಾ ಇದ್ದೀನಿ. ದೇರ್ ಆರ್ ಓನ್ಲಿ ಹೌ ಮೆನಿ ಕ್ವೆಶ್ಚನ್ಸ್? 7 ಕ್ವೆಶ್ಚನ್ಸ್ ಮಾತ್ರ ಇರೋದು, ರೈಟ್? ಈ 7 ಕ್ವೆಶ್ಚನ್ಸ್ನ ಸಾಲ್ವ್ ಮಾಡಿ ನಾವೇನು ಡಿಸ್ಕಸ್ ಮಾಡಿದ್ದೀವಿ ಅದ್ರ ಮೇಲೇ ಈ ಕ್ವೆಶ್ಚನ್ಸ್ ಇದೆ. ಸೊ ದೇ ಆರ್ ಪ್ರಿಟಿ ಈಸಿ. ಸೊ ಇದ್ರ ಮೇಲೇ ಸಾಲ್ವ್ ಮಾಡಿ. ಯಾಕಂದರೆ ಇವಾಗ ನೀವು ಸಾಲ್ವ್ ಮಾಡಿಲ್ಲ ಅಂದರೆ, ಇವಾಗ ಬೇಸಿಕ್ಸ್ ಆದಮೇಲೆ ನಾವು ಸಾಲ್ವ್ ಮಾಡಬೇಕಾಗಿರೋದು ಅಡ್ವಾನ್ಸ್ ಕ್ವೆಶ್ಚನ್ಸ್ ಅಲ್ವಾ, ಆವಾಗ ನಿಮಗೆ ಕಷ್ಟ ಆಗಲ್ವಾ? ಸೊ ಬೇಸಿಕ್ಸೇ ಮಾಡಿ, ನಾಳೆ ಮತ್ತೆ ಈ ಕ್ವೆಶ್ಚನ್ಸ್ನ ನಾವು ಸಾಲ್ವ್ ಮಾಡೋಣ. ದೆನ್ ಯು ವಿಲ್ ಗೆಟ್ ಟು ನೋ ಹೌ ಟು ಅಪ್ರೋಚ್ ದೀಸ್ ಕ್ವೆಶ್ಚನ್ಸ್. ಸೊ ಸಾಲ್ವ್ ಮಾಡೋಕ್ಕೂ ಮುಂಚೆ ವೀಡಿಯೋಸ್ನ ಒಂದ್ಸತಿ ಥರೋವಾಗಿ ನೋಡಿ, ರೂಲ್ಸ್ನ ಒಂದ್ಸತಿ ಥರೋವಾಗಿ ಬರ್ಕೊಳ್ಳಿ, ಮತ್ತೆ ಇನ್ನೊಂದು ಸತಿ ಓದ್ಕೊಳ್ಳಿ. Then you attempt these questions, then it will be easier for you. So if you want, you can take a screenshot of this question. Even the question board na ನೀವು screenshot ತಗೊಳ್ಬೋದು, but definitely make attempt, because guys you see already RRB ಇದು ಟೆಂಟೇಟಿವ್ ಕ್ಯಾಲೆಂಡರ್ ಶಾರ್ಟ್ ನೋಟಿಸ್ ಅಂತೂ ಬಂದುಬಿಟ್ಟಿದೆ. ಅಟ್ಲೀಸ್ಟ್ ನಾವು ಬಿ ಸೀರಿಯಸ್, ಅಟೆಂಡ್ ಆಲ್ ದ ಲೈವ್ ಕ್ಲಾಸಸ್ ವಿಚ್ ಎವರ್ ಇಸ್ ಇಂಪಾರ್ಟೆಂಟ್ ಫಾರ್ ಯು. ಇಂಪಾರ್ಟೆಂಟ್ ನಿಮಗೆ ಮಾರ್ನಿಂಗ್ ನೀವು ಮಾಕ್ ಟೆಸ್ಟ್ ತೊಗೊಂಡ್ರೆ ಆಫ್ಟರ್ನೂನ್ ನೀವು ಕ್ಲಾಸಸ್ ಅಟೆಂಡ್ ಮಾಡ್ಬೋದು. ಸೊ ಇಟ್ ಮಸ್ಟ್ ಬೆನಿಫಿಟ್ ಯು. ಎಕ್ಸಾಮ್ ಬರ್ತಾ ಇದೆ, ಸೊ ಎಕ್ಸಾಮಿಗೋಸ್ಕರ ಆದರೂ ನಾವು ಅಟೆಂಡ್ ಮಾಡಬೇಕು. ಸ್ಟಾರ್ಟ್ ಫ್ರಮ್ ದ ಬೇಸಿಕ್ ಇಟ್ ಸೆಲ್ಫ್, ದಟ್ ವಿಲ್ ಹೆಲ್ಪ್ ಯು. ಸೊ ತುಂಬ ಲಾಂಗ್ ಗ್ಯಾಪ್ ಆಗಿರೋರಿಗೆ ಕೂಡ ಇದು ಹೆಲ್ಪ್ ಆಗುತ್ತೆ, ಸಿನ್ಸ್ ವಿ ಆರ್ ಸ್ಟಾರ್ಟಿಂಗ್ ಫ್ರಮ್ ದ ಬೇಸಿಕ್. So again I am reminding you, remind ಮಾಡೋಷ್ಟು ಇಲ್ಲ, because the notice is out. So it is now left to you that you have to be serious. So questions na solve ಮಾಡಿ. We'll meet you in the next class. If you have any doubts, you please comment and let me know how I can bring something better to you. So ಯಾವ ನಿಮಗೆ ಎಕ್ಸಾಮ್ಗೇನು ಹೆಲ್ಪ್ ಆಗೋ ಥರ ಹೆಂಗೆ ನಾವು ಬೆಟರ್ ಆಗಿ ಮಾಡ್ಬೋದು ಅಂತ ನಾವು ನಮ್ಮ ಕಡೆಯಿಂದ ಪ್ರಯತ್ನ ಪಡ್ತೀವಿ. ಆದರೆ ನೀವು ಕಮೆಂಟ್ ಮಾಡಿ ಕೂಡ ನಮಗೆ ತಿಳಿಸಿ. I hope you guys have enjoyed the session. ನಿಮಗೆ ಹೆಲ್ಪ್ ಆಗಿದೆ ಅಂತ ಅಂದ್ಕೊಳ್ತೀನಿ. Thank you very much.